ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ವಿದ್ಯಾರ್ಥಿಗಳು ಇನ್ನೇನು ಪರೀಕ್ಷೆ ಹತ್ರ ಆಗ್ತಾ ಇದೆ. ನೀವು ಅಭ್ಯಾಸದಲ್ಲಿ ಅವಸರದಲ್ಲಿ ಇರ್ತೀರಾ. ಅದರಲ್ಲಿಯೇ ಕೂಡ ಹನಿ ಕೂಡಿದರೆ ಹಳ್ಳ ಅನ್ನುವಂತೆ ಒಂದೊಂದು ಪಾಯಿಂಟು ಕೂಡ ನಿಮ್ಮ ಪರೀಕ್ಷೆಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದು ಅಂಕಗಳು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು 2024ರಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಯಾಕೆಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡೋದ್ರಿಂದ ನಿಮಗೆ ಈ ಒಂದು ಬರುವಂತಹ ಆನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಉತ್ತರಿಸಬೇಕು, ಯಾವ ರೀತಿಯಾದಂತಹ ಪ್ರಶ್ನೆಗಳು ಕೊಟ್ಟಿದ್ದಾರೆ, ಯಾವ ರೀತಿಯಾದಂಥ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು, ಹಾಗೆ 2 ಅಂಕದ ಪ್ರಶ್ನೆ ಇರ್ಬೋದು, 5 ಅಂಕದ ಪ್ರಶ್ನೆ ಇರ್ಬೋದು, 10 ಅಂಕದ ಪ್ರಶ್ನೆ ಇರ್ಬೋದು, ಕಾಲಾನುಕ್ರಮದಲ್ಲಿ ಬರೆಯಿರಿ, ಬಿಟ್ಟ ಸ್ಥಳ, ಬಹು ಆಯ್ಕೆ ಪ್ರಶ್ನೆಗಳು, ಇವೆಲ್ಲವುಗಳನ್ನು ಕೂಡ ಗಮನಿಸಿದರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಸಹಾಯ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಈ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಉತ್ತರದೊಂದಿಗೆ ಕೊಡ್ತಾ ಹೋಗ್ತೇನೆ. ನೋಡೋಣ. ಭಾಗ ಏನಲ್ಲಿ ಇರುವಂಥದ್ದು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದಿರುವಂಥದ್ದು. ಮೊದಲನೇ ಮೇನಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 5 ಇರ್ತವೆ. 5ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೇನು ಅಂತ ಇದೆ. ನಾಣ್ಯಶಾಸ್ತ್ರ ಅಂತಂದರೆ ನಾಣ್ಯಗಳ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಸಿಂಧೂ ಜನರ ಪ್ರಧಾನ ದೇವತೆ ಏನಾಗಿತ್ತು ಅಂದರೆ ಅವರು ಮಾತೃದೇವತೆಯನ್ನೇ ಪ್ರಧಾನ ದೇವತೆ ಅಂತ ಅವರು ಪೂಜಿಸ್ತಾ ಇದ್ರು. ಹಾಗೆ ಮುಂದಿನದು ಒಂದು ಶಿವಾಜಿಯ ಕಿರೀಟಿ ಧಾರಣೆ ಯಾವಾಗ ಆಯಿತು ಅಂತ ಅಂದರೆ ಅದು ಒಂದು ಕಿರೀಟ ಧಾರಣೆ 1674ರಲ್ಲಿ ಆಗುತ್ತೆ. ಹಾಗೆ ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದಂತಹವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಹಾಗೆ ಮುಂದಿನದು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ ಸರಿಯಾದ ಹೇಳಿಕೆಗಳಲ್ಲಿ ಸರಿಯಾದಂಥದ್ದು ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅನ್ನುವಂಥದ್ದು. ಹಾಗೆ ಮುಂದಿನದು ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಕ್ಷೇತ್ರ ಅಂದರೆ ಉಳುಮೆಯ ಭೂಮಿಗೆ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಕಾನಿಷ್ಕನ ರಾಜಧಾನಿ ಯಾವುದಾಗಿತ್ತು ಅಂದರೆ ಕಾನಿಷ್ಕನ ರಾಜಧಾನಿ ಪುರುಷಪುರ. ಹಾಗೆ ಅಕ್ಬರರು ಸ್ಥಾಪಿಸಿದಂತಹ ಹೊಸ ಧರ್ಮ ಅಂದರೆ ದಿಲ್ ಇ ಇಲಾಹಿ ಅನ್ನುವಂತಹದ್ದು. ಹಾಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವೆಲ್ಲಸ್ಲಿ. ಹಾಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು ಯಾರು ಅಂದರೆ ದಾದಾಬಾಯಿ ನವರೋಜಿ ಅವರು. ಸಂಪತ್ತಿನ ಸೋರಿಕೆಯನ್ನು ಕುರಿತು ಅವರು ಹೇಳ್ತಾರೆ. ಹಾಗೆ ಮುಂದಿನದು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಈ ಕೆಳಗಿನವುಗಳಲ್ಲಿ ಟಾಲಮಿ ಅನ್ನುವಂತಹದ್ದು ಒಂದು ಜಿಯೋಗ್ರಫಿ. ಹಾಗೆ ವಿಜಯ ಕವಿರಾಜ ಮಾರ್ಗವನ್ನು ರಚಿಸ್ತಾರೆ. ಹಾಗೆ ರಾಮದಾಸ್ ಅನ್ನುವಂತಹದ್ದು ಅದು ಮೊಘಲ್ ಕಾಲದ ಒಬ್ಬ ಪ್ರಸಿದ್ಧರಾದಂತಹ ಸಂಗೀತಗಾರರಾಗಿದ್ದರು. ಹಾಗೆ 2ನೇ ಇಬ್ರಾಹಿಂ ಆದಿಲ್ ಶಾಹಿಗೆ ಜಗದ್ಗುರು ಬಾದ್ಶಾ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಹಾಗೆ ಟಿಪ್ಪು ಸುಲ್ತಾನ್ ಅವರಿಗೆ ಮೈಸೂರಿನ ಹುಲಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇಷ್ಟು ಹೊಂದಿಸಿ ಬರೆಯಿರಿ. ಹಾಗೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಮೌರ್ಯರ ರಾಜಲಾಂಛನ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಮೌರ್ಯರ ರಾಜಲಾಂಛನ ಧರ್ಮಚಕ್ರ ಆಗಿತ್ತು. ಹಾಗೆ ಕುಡುವಲೈ ಅಂದರೆ ಏನು ಅಂತ ಕೇಳಿದ್ದಾರೆ. ಈ ಕುಡುವಲೈ ಅಂತ ಅಂದರೆ ಆ ಒಂದು ಚೋಳರು ಗ್ರಾಮಾಡಳಿತದ ಸದಸ್ಯರನ್ನು ಅದೃಷ್ಟ ಅಥವಾ ಲಾಟ್ರಿ ಪದ್ಧತಿ ಮೂಲಕ ಆಯ್ಕೆ ಮಾಡ್ತಾ ಇದ್ರು. ಇವರಿಗೆ ಗ್ರಾಮಾಡಳಿತದ ಸದಸ್ಯರಿಗೆ ಕುಡುವಲೈ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಹಾಗೆ 14ನೇದು ಸಿಖ್ಖರ ಪವಿತ್ರವಾದಂತಹ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ಗುರು ಗ್ರಂಥ್ ಸಾಹಿಬ್ ಅನ್ನುವಂಥದ್ದು. ಗುರು ಗ್ರಂಥ್ ಸಾಹಿಬ್ ಅನ್ನುವಂತಹದ್ದು ಅವರ ಒಂದು ಪವಿತ್ರವಾದಂತಹ ಗ್ರಂಥ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರು ಬ್ರಿಟಿಷರ ವಿರುದ್ಧ ಏಕೆ ದಂಗೆದ್ರು ಅಂತ ಅಂದರೆ ಅವರು
ಅವಳು ದತ್ತುಪುತ್ರನನ್ನು ಮಾನ್ಯ ಮಾಡದೇ ಇದ್ದದಕ್ಕಾಗಿ ದತ್ತುಪುತ್ರರಿಗೆ ಅವಕಾಶ ಇಲ್ಲ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅವರ ವಿರುದ್ಧ ಆಕೆ ದಂಗೆ ಎದ್ದಾಳ್ತಾಳೆ. ಕರ್ನಾಟಕ ಕೇಸರಿ ಅಂತ ಹೇಳ್ಬಿಟ್ಟು ಗಂಗಾಧರ್ ರಾವ್ ದೇಶಪಾಂಡೆ ಅವರಿಗೆ, ಯಾರಿಗೆ? ಗಂಗಾಧರ್ ರಾವ್ ದೇಶಪಾಂಡೆ ಅವರಿಗೆ ಕರ್ನಾಟಕದ ಕೇಸರಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ಬರೆಯಿರಿ ಅಂತ ಕೇಳಿದರೆ ಅಜಂತ ಇರ್ಬೋದು, ಎಲ್ಲೋರ ಇರ್ಬೋದು, ಹಂಪಿ, ಐಹೊಳೆ ಯಾವುದಾದ್ರೂ ಕೂಡ ಬರಿಬೋದು. ಹಾಗೆ ಪ್ಯಾಲಿಥೋಯಿನ್ ಅಂದರೆ ಏನು ಅಂತ ಕೇಳಿದರೆ ಪ್ಯಾಲಿಯೋಲಿಥಿಕ್ ಅಂದರೆ ಪ್ಯಾಲಿಯೋ ಅಂತಂದರೆ ಹಳೆಯ ಅಂತ ಅರ್ಥ, ಲಿಥಿಕ್ ಅಂದರೆ ಶಿಲೆ ಅನ್ನುವಂತಹ ಒಂದು ಪದಗಳಿಂದ ಕೂಡಿರೋದ್ರಿಂದ ಇದನ್ನು ಹಳೆ ಶಿಲಾಯುಗ ಅಂತ ಹೇಳ್ಬಿಟ್ಟು ಪ್ಯಾಲಿಯೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ ಅಂತ ಹೇಳ್ಬೋದು. ಹಾಗೆ ಬೌದ್ಧ ಧರ್ಮದ ಪಂಥಗಳನ್ನು ಬರೆಯಿರಿ ಅಂತ ಕೇಳಿದರೆ ಇದು ಬೌದ್ಧ ಧರ್ಮದ ಪಂಥಗಳು ಅಂತಂದರೆ ಹೀನಯಾನ ಮತ್ತು ಮಹಾಯಾನ. ಹಾಗೆ ಮುಂದಿನದು 6ನೇ ವಿಕ್ರಮಾದಿತ್ಯನದ ಆಸ್ಥಾನದ ಕವಿ ಯಾರು ಅಂತ ಕೇಳಿದರೆ 6ನೇ ವಿಕ್ರಮಾದಿತ್ಯನದ ಆಸ್ಥಾನದ ಕವಿ ಅಂದರೆ ಬಿಲ್ಲಣ. ಅವನ ಕೃತಿ ಅಂದರೆ ವಿಕ್ರಮಾಂಕ ದೇವ ಚರಿತ ಅನ್ನುವಂತಹದ್ದು. ಹಾಗೆ ಮುಂದಿನದು 21ನೇದು ಮಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದ್ರೂ 2 ಕಾರಣಗಳನ್ನು ಕೊಡಿರಿ ಅಂತ ಕೇಳಿದ್ದಾರೆ. ಅದು ಏನಕ್ಕಾಗಿ ಅಂದರೆ ಮಂಗೋಲರ ದಾಳಿಯಿಂದಾಗಿ ಏನಾಗಿತ್ತು ಅಂದರೆ ರಾಜಧಾನಿಯನ್ನು ರಕ್ಷಿಸುವಂತಹ ಸಲುವಾಗಿ ಒಂದು ಕಾರಣ. ಆದರೆ ರಾಜಧಾನಿ ದೆಹಲಿಯು ಗಡಿ ಪ್ರದೇಶಕ್ಕೆ ಸಮೀಪವಿದ್ದುದರಿಂದ ಮತ್ತು ಹೊಸ ರಾಜಧಾನಿಯ ಸಾಮ್ರಾಜ್ಯದ ಕೇಂದ್ರದಲ್ಲಿಯೂ ಕೂಡ ಇದ್ದದ್ರಿಂದಾಗಿ ಅಂತ ಅರ್ಥ. ಹಾಗೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳ ಹೆಸರನ್ನು ಕೇಳಿರಿ ಅಂತ ಹೇಳಿದರೆ ಅದು ಒಂದು ಜೀಜಾಬಾಯಿ ಇರ್ಬೋದು, ಹಾಗೆ ದಾದಾಜಿ ಕೊಂಡದೇವ ಅವರು ಅವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿರ್ತಾರೆ. ಕನ್ನಡದ ಪ್ರಥಮ ನಾಟಕ ಯಾವುದು, ಅದರ ಕರ್ತೃ ಯಾರು ಅಂತ ಕೇಳಿದರೆ ಕನ್ನಡದ ಮೊದಲ ನಾಟಕ ಅಂದರೆ ಮಿತ್ರವಿಂದ ಗೋಂದ ಅಂತ ಹೇಳ್ಬಿಟ್ಟು ಈ ಒಂದು ಕೃತಿಯನ್ನು ಬರೆದಂತಹವರು ಸಿಂಗಾರ್ಯ. ಹಾಗೆ 24ನೇದು ಭಾರತದಲ್ಲಿ ಪೋರ್ಚುಗೀಸರು ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಗೋವಾ, ದಿಯು, ದಮನ್ ಅನ್ನುವಂತಹದ್ದು ಬರಿಬೋದು. ಹಾಗೆ ಬ್ರಹ್ಮ ಸಮಾಜ ಸ್ಥಾಪನೆಗೊಂಡದ್ದು ಎಲ್ಲಿ ಮತ್ತು ಯಾವ ವರ್ಷ ಅಂತ ಕೇಳಿದರೆ ಅದು ಕೋಲ್ಕತ್ತಾದಲ್ಲಿ ಪ್ರಾರಂಭವಾಗುತ್ತೆ. ಅದು ಸಾಮಾನ್ಯ ಶಕ 1828ರಲ್ಲಿ ಅದು ಪ್ರಾರಂಭವಾಯಿತು. ಆಮೇಲೆ JVP ಸಮಿತಿಯ ಯಾರಾದರೂ ಒಬ್ಬರು ಸದಸ್ಯರನ್ನು ಬರೆಯಿರಿ ಅಂತ ಕೇಳಿದರೆ ಅದು ಜವಾಹರ್ಲಾಲ್ ನೆಹರೂರವರು, ಹಾಗೆ ವಲ್ಲಭಭಾಯಿ ಪಟೇಲು. ಹಾಗೆ ಮುಂದಿನದು ಭಾಗ C-ನಲ್ಲಿ ಇರುವಂತಹದ್ದು ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಅಂತಂದರೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು ಅಂತ ಕೇಳಿದರೆ ಅಲ್ಲಿ ಅದು ವೈದಿಕ ಧರ್ಮದಲ್ಲಿನ ಗೊಂದಲಗಳು ಇರ್ಬೋದು, ಇತರ ವರ್ಗದ ಮೇಲಿನ ಪರಮಾಧಿಕಾರ, ಪ್ರಾಣಿ ಬಲಿಯನ್ನು ಕೊಡೋದಂತಿರೋದು, ಮಂತ್ರಗಳ ಪಠಣ ಮಾಡುವಂಥದ್ದು, ಜಾತಿ ಪದ್ಧತಿ ಇವೆ, ಆಮೇಲೆ ಮಹಾನ್ ವ್ಯಕ್ತಿಗಳ ಜನನ, ಇವೆಲ್ಲವೂ ಕೂಡ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಗ್ತದೆ. ಹಾಗೆ 28ನೇದು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಅಲ್ಲಿ ಯಾವ್ಯಾವು ಅಂದರೆ ನಕ್ಷತ್ರಾಕಾರದ ತಳಪಾಯ ಇರುವಂಥದ್ದು, ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತ್ತಿಯನ್ನು ಹೊಂದಿರುವಂತಹದ್ದು, ಜಗಲಿ ಅಂತೀವಲ್ಲ ಅದು ದೇವಾಲಯದ ಸುತ್ತಲಿರುವಂತಹ ಜಗಲಿ ತೆರೆದ ಪ್ರದಕ್ಷಿಣೆ ಪಥವಾಗಿದೆ. ಹಾಗೆ ವೈವಿಧ್ಯಮಯವಾದಂತಹ ರಚನೆ ವಿನ್ಯಾಸಗೊಳಗೊಂಡು ನುಣುಪಾದಂತಹ ಕಮ್ಮಗಳು, ವಿಶಾಲವಾದಂತಹ ಏನದು ನವರಂಗ ಅಂತಂದರೆ ಮಧ್ಯಭಾಗವನ್ನು ಒಳಗೊಂಡಿರುವಂತಹದ್ದು ಇವೆಲ್ಲವುಗಳು. ಹಾಗೆ ಮುಂದಿನದು ಬಸವೇಶ್ವರರವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಇದು ಅವರೆಲ್ಲ ಏನೆಲ್ಲ ಸುಧಾರಣೆಯನ್ನು ಮಾಡಿದರು ಅಂತ ಮೊದಲಿಗೆ ಬಸವೇಶ್ವರರ ಪರಿಚಯವನ್ನು ಮಾಡಬೇಕಾಗುತ್ತೆ. ಅಂದರೆ ಇವರು ಸಾಮಾನ್ಯ ಶಕ 1132ರಲ್ಲಿ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಮಾದರಸ ಮತ್ತು ಮಗಳಾಂಬಿಕೆ ಅನ್ನುವಂತಹ ಒಂದು ತಂದೆ ತಾಯಿಯ ಅವರ ತಂದೆ ತಾಯಿ ಅವರ 8ನೇ ವಯಸ್ಸಿನಲ್ಲಿಯೇ ಕೂಡ ಜನಿವಾರವನ್ನು ಅವರು ಹೊರಡ್ತಾರೆ. ಹಾಗೆ ಕಲಚೂರಿ ಅರಸ ಬಿಜ್ಜಳನ ಬಳಿ ಕರ್ಣಿಕರಾಗಿ ಅವರು ಕೆಲಸವನ್ನು ಮಾಡಿ ಅಧಿಕಾರ, ಸಂಪತ್ತು, ಲೌಕಿಕ ಇವೆಲ್ಲದರಿಂದ ಅವರು ದೂರ ಹಾಕ್ತಾರೆ.
ಇಷ್ಟಾದರೆ ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರ್ತು ಅನ್ನುವಂಥದ್ದನ್ನು ಪ್ರಶ್ನಿಸಿದ್ದಾರೆ. ಅದು ಭಾಗ ಡಿನಲ್ಲಿರುವಂಥದ್ದು. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ನೋಡಿ. ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಯಾವ್ಯಾವುದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಇರ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ. ಹಾಗೆ ಭಾರತೀಯ ರಾಷ್ಟ್ರ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ಮುಂದಿನ ಒಂದು ಮೇನು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಒಂದು ಕಾಲಾನುಕ್ರಮವನ್ನು ಬರೆಯೋದು ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ನಾನು ಈ ಒಂದು ಕಾಲಾನುಕ್ರಮವನ್ನು ಬರೆಯುವುದು ಯಾವ ರೀತಿಯಾಗಿ ನೀವು ಬೈಫರ್ಗೇಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕಾಲಾನುಕ್ರಮವನ್ನು ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ಒಂದು ಸಪ್ರೇಟ್ ಆದಂತಹ ವಿಡಿಯೋವನ್ನು ಮಾಡಿದ್ದೇನೆ. ಆ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದ್ರ ಮೂಲಕ ನೀವು ಅಭ್ಯಾಸವನ್ನು ಮಾಡಿ. ಇಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ, ಹಾಗೆ 1ನೇ ಪಾಣಿಪತ್ ಕದನ, ಕಾಳಿಂಗ ಯುದ್ಧ ಮತ್ತು ಮಾನ್ಯಕೇಟಕ್ಕೆ ಸುಲೈಮಾನ್ ಭೇಟಿ ಅಂತ ಕೇಳಿದ್ದಾರೆ. ಮೊದಲಿಗೆ ನಡೆದಂಥದ್ದು ಕಳಿಂಗ ಯುದ್ಧ, ಅದಾದ ನಂತರ ಬರುವಂಥದ್ದು ಮಾನ್ಯಕೇಟಕ್ಕೆ ಸುಲೈಮಾನ್ ಭೇಟಿ ರಾಷ್ಟ್ರಕೂಟರ ಆಡಳಿತದಲ್ಲಿ. ಹಾಗೆ ನೆಕ್ಸ್ಟು ಬರುವಂಥದ್ದು 1ನೇ ಪಾಣಿಪತ್ ಕದನ, 3ನೇ ಒಂದು ಹಂತದಲ್ಲಿ 1ನೇ ಪಾಣಿಪತ್ ಕದನ ಬರುತ್ತೆ. ಹಾಗೆ ಕೊನೆಯದಾಗಿ 4ನೇದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಆಗುತ್ತೆ. ಇಷ್ಟು ಸೂಚನೆಗಳನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಈ ಭೂಪಟದಲ್ಲಿ ಇವುಗಳನ್ನು ಗುರುತಿಸಿಬಿಟ್ಟು ಅವುಗಳನ್ನು 2 ವಾಕ್ಯಗಳಲ್ಲಿ ವಿವರಣೆಯನ್ನು ಬರೆದ್ರೆ ಎಲ್ಲ ಒಂದು 5 ಐತಿಹಾಸಿಕ ಸ್ಥಳಗಳ ಬಗ್ಗೆ ಬರೆದ್ರೆ ನಿಮಗೆ 10 ಅಂಕಗಳು ಇರುತ್ತೆ. ಈ ಒಂದು ಭೂಪಟವನ್ನು ಗುರುತಿಸುವುದನ್ನು ಕುರಿತು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ. ಅದರ ಒಂದು ಲಿಂಕನ್ನು ಕೂಡ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೆ ಮುಂದಿನದು ಭಾಗ ಎಫ್, ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೇಳಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ, ಹಾಗೆ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಒಂದು 2024ರ ಪ್ರಶ್ನೆ ಪತ್ರಿಕೆಯಾಗಿತ್ತು. ಯಾಕೆಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಕೊಟ್ಟಿರುವುದರ ಉದ್ದೇಶ ಯಾವ ರೀತಿಯಾಗಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಮ್ಯಾಚ್ ದ ಫಾಲೋಯಿಂಗು, ಹಾಗೆ ನಿಮ್ಮ 5 ಅಂಕದ 10 ಅಂಕದ ಮತ್ತು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆಯಲ್ಲ, ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಸಹಾಯ ಆಗ್ಬೋದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆ ಕೋಟಿಯನ್ನು ಹಾಗೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆಯಲ್ಲ, ಆ ಮೇನುಗಳನ್ನು ಕುರಿತು ನಾನು ವಿಡಿಯೋವನ್ನು ಕೊಡ್ತೇನೆ. ಪ್ರಶ್ನೆಕೋಶ ಅಂತ ಅಂದರೆ ನಿಮ್ಮ ಪ್ರತಿಯೊಂದು ಲೆಸನ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಒಳಗೊಂಡಿರುವಂಥದ್ದನ್ನು ಅದನ್ನು ಆದಷ್ಟು ಬೇಗ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.